ಇದು ಸಂಸದೆ ಮಂಗಳಾ ಅಂಗಡಿಯವರ ರಿಯಾಕ್ಷನ್ ಆಗಿತ್ತು. ಯಾಕೆ ತೊರೆದ್ರು ಜಗದೀಶ್ ಶೆಟ್ಟರ್ ಪಕ್ಷವನ್ನ? ಕಾಂಗ್ರೆಸ್ ಸಚಿವರ ನಡೆಯಿಂದ ಬೇಸತ್ತು ತೊರೆದ್ರ? ಉತ್ತರ ಕರ್ನಾಟಕದ ಹಿರಿಯ ಸಚಿವರೊಬ್ಬರ ಕಾರಣಕ್ಕಾಗಿ ಪಕ್ಷವನ್ನ ತೊರೆದ್ರ? ಮತ್ತೊಬ್ಬ ಲಿಂಗಾಯತ ನಾಯಕ ಬೆಳೆಯೋಕೆ ಬಿಡಬಾರದು ಅನ್ನುವಂಥ ತಂತ್ರ. ಇತ್ತ ಕಾಂಗ್ರೆಸ್ ಸ್ಥಳೀಯ ಮುಖಂಡರಿಂದಾನು ಶೆಟ್ಟರ್ ಅವರಿಗೆ ವಿರೋಧ ಇತ್ತು. ಕೆಲವು ಸ್ಥಳೀಯ ನಾಯಕರು ಶೆಟ್ಟರ್ ಅವರ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ರು ಅನ್ನುವಂಥ ಮಾತಿದೆ. ರಾಜ್ಯದಲ್ಲಿ ಲಿಂಗಾಯತ ನಾಯಕತ್ವಕ್ಕೆ ಮನ್ನಣೆಯಿಂದ ಮನಸ್ಸನ್ನ ಬದಲಿಸಿದ್ರು ಜಗದೀಶ್ ಶೆಟ್ಟರ್. ಬಿಎಲ್ ಸಂತೋಷ್ ಹಿಡಿತ ಕಡಿಮೆಯಾಗಿ ವಿಜಯೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗ್ತಾ ಇದ್ದ ಹಾಗೆ ಬಿಜೆಪಿಗೆ ಮರಳೋಕೆ ಸ್ಥಳೀಯ ಬಿಜೆಪಿ ನಾಯಕರಿಂದಾನು ಒತ್ತಡ ಹೆಚ್ಚಾಗ್ತಾ ಇದ್ದ ಹಾಗೆ ಅಂತಿಮವಾಗಿ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಸೇರ್ಪಡೆ ಆಗಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೀಡ್ತಾ ಹೋಗ್ತಾರೆ. ಪ್ರಕಾಶ್, ಈ ದಿಢೀರ್ ಯೂಟರ್ನ್ಗೆ ಕಾರಣ ಏನು ಅನ್ನುವಂಥದ್ದೇ ದೊಡ್ಡ ಮಟ್ಟದ ಕುತೂಹಲ ಆಗಿತ್ತು. ಇವತ್ತು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನ ಬಗ್ಗೆ ಟೀಕೆಯನ್ನೇನೂ ಮಾಡಲಿಲ್ಲ. ಆದ್ರೂ ಅಲ್ಲೇನೋ ಆಗದೆ ಇಲ್ಲಿಗೆ ಬಂದ್ರು ಅಂತ ನೇರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನಾಗಿರಬಹುದು ಕಾಂಗ್ರೆಸ್ನಲ್ಲಿ ಅಂತ ಹೇಳಿ. ಈಗ ಜಗದೀಶ್ ಶೆಟ್ಟರ್ ಅವರ ನಿವಾಸದ ಅಂಗಳದಲ್ಲಿ ನಾನಿದ್ದೀನಿ. ಜಗದೀಶ್ ಶೆಟ್ಟರ್ ನಿವಾಸದ ಅಂಗಳದಲ್ಲಿ ಮತ್ತೊಮ್ಮೆ ಬಿಜೆಪಿಗೆ ಜಯವಾಗಲಿ, ಮತ್ತೊಮ್ಮೆ ಅಮಿತ್ ಶಾಗೆ ಜಯವಾಗಲಿ ಅನ್ನುವಂಥ ಘೋಷಣೆಗಳು ಕೇಳ್ತಾ ಇದ್ದಾವೆ. ಈಗ ಕಾರ್ಯಕರ್ತರು ಆ ರೀತಿಯ ಘೋಷಣೆಗಳನ್ನೇ ಕೂಗ್ತಾ ಇರುವಂಥದ್ದು. ವಿದ್ಯಾ, ಇಲ್ಲಿ ಯಾವುದೇ ಕಾರಣ ಇಲ್ಲದೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನೀವು ಹೇಳಿದಂತೆ ಪಟ್ಟಿ ಮಾಡ್ತಾ ಹೋದರೆ ಇವರಿಗೆ ಸ್ಥಳೀಯ ನಾಯಕರಿಂದ ಒತ್ತಡ ಹೆಚ್ಚಾಗಿತ್ತು, ಬಿಜೆಪಿಯವರ ಪರಮಾಪ್ತರಿಂದ ಒತ್ತಡ ಹೆಚ್ಚಾಗಿತ್ತು, ಬಿಜೆಪಿಗೆ ವಾಪಸ್ ಬಂದ್ಬಿಡಿ ಅಂತ. ಇನ್ನು ಕರ್ನಾಟಕದಲ್ಲಿ BL ಸಂತೋಷ್ ಅವರ ವಿರುದ್ಧ ಏನು ಜಗದೀಶ್ ಶೆಟ್ಟರ್ ಅವರ ಕಿಡಿಕಾರ್ತಾ ಇದ್ರಲ್ಲ, BL ಸಂತೋಷ್ ಅವರ ಬಿಜೆಪಿಯ ಮೇಲಿನ ಹಿಡಿತ ಕೂಡ ಸಡಿಲಗೊಂಡಿದೆ. ಆ ಜಾಗದಲ್ಲಿ ಲಿಂಗಾಯತರಿಗೆ ನಾಯಕತ್ವ ಸಿಕ್ಕಿದೆ. BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದೆ. ಅವರು ಕೂಡ ಹಲವಾರು ದಿನಗಳಿಂದ ಜಗದೀಶ್ ಶೆಟ್ಟರ್ ಮೇಲೆ ಒತ್ತಡ ಹಾಕ್ತಾ ಇದ್ರು, ಬಿಜೆಪಿಗೆ ವಾಪಸ್ ಬಂದ್ಬಿಡಿ ಅನ್ನುವಂಥ ಮಾತುಗಳನ್ನು. ಇನ್ನುಳಿದಂತೆ ಕಾಂಗ್ರೆಸ್ನಲ್ಲಿ ಕೆಲವು ಮುಖಂಡರು ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ವಿನಾಕಾರಣ ಅಪಪ್ರಚಾರ ಮಾಡ್ತಾ ಇದ್ರು. ಅದರ ಜೊತೆಗೆ ಅವರ ನಾಯಕತ್ವವನ್ನು ಸಹಿಸಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಂಥ ಕಾರಣಗಳಿಂದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸನ್ನು ತೊರೆದಿರಬಹುದು ಅನ್ನುವಂಥ ಒಂದು ಅನುಮಾನ ಇದೆ. ಇದ್ರ ಬಗ್ಗೆ ಮಾತಾಡೋಣ. ಅವರ ಅತ್ಯಂತ ಆತ್ಮೀಯರು, ಅವರ ಸಂಬಂಧಿಕರಾದ ಮಲ್ಲಿಕಾರ್ಜುನ್ ಸಾವ್ಕಾರ ಅವರು ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಲ್ಲಿ ವಿಮುಲೇಷನ್ ಆಗಿದೆ ಅಂತ ಬಿಜೆಪಿಯನ್ನು ಬಿಟ್ಟಿದ್ರು. ಈಗ ಕಾಂಗ್ರೆಸ್ ಬಿಡೋದಕ್ಕೆ ಕಾರಣ ಏನು ಅಂತ? ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಕೆಲವೊಂದು ಕಾರಣಾಂತರದಿಂದ ಇವತ್ತು ಭಾರತೀಯ ಜನತಾ ಪಕ್ಷ ತೊರೆದು ಕಾಂಗ್ರೆಸ್ ಸೇರಿದ್ರು. ಎಂದು ಕಾಂಗ್ರೆಸ್ ಪಕ್ಷ ಅವರು ಜಗದೀಶ್ ಶೆಟ್ಟರ್ ಸೇರಿದ್ರು, ಅಂದಿನಿಂದ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರು ಇರ್ಬೋದು, ಮಾಜಿ ಸಚಿವರು ಇರ್ಬೋದು, ಪಕ್ಷದ ಹಿರಿಯರು ಇರ್ಬೋದು, ಎಲ್ಲರೂ ಸನ್ಮಾನ್ಯ ಜಗದೀಶ್ ಶೆಟ್ಟರ್ಗೆ ವಾಪಸ್ ಬನ್ನಿ ಅಂತಕ್ಕಂಥ ಮಾತಿದ್ದು. ಯಾಕಂದ್ರೆ ಮೂಲತಃ ಜನಸಂಘ ಕಾಲದಿಂದ ಬಂದಂಥವ್ರು ಸನ್ಮಾನ್ಯ ಜಗದೀಶ್ ಶೆಟ್ಟರು. ಕಾರಣಾಂತರದಿಂದ ಇವತ್ತು ಕಳೆದ ಲೋಕಸಭೆಯಲ್ಲಿ ಆಗಿರ್ತಕ್ಕಂಥ ವಿಷಯ ಇಡೀ ರಾಜ್ಯಕ್ಕೆ ಗೊತ್ತು, ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಹೀಗಾಗಿ ಪಕ್ಷವನ್ನು ಬಿಡಬೇಕಾಯಿತು. ಇವತ್ತು ನೀವು ಬರಬೇಕು ಅಂತಕ್ಕಂಥ ಒತ್ತಾಯ ಅವ್ರ ಮೇಲೆ ಸಾಕಷ್ಟು ಇರೋದ್ರಿಂದ ಇವತ್ತು ಪುನಃ ಭಾರತೀಯ ಜನತಾ ಪಕ್ಷ ಸೇರಿದ್ದಾರೆ ಹೊರತಾಗಿ ಬೇರೆ ಯಾವುದೂ ಕಾರಣ ಇಲ್ಲ. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ದೊಡ್ಡ ಶಕ್ತಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು. ಆ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಎಲ್ಲ ಪ್ರಮುಖರಿಗೆ ಗೊತ್ತಾಗಿರೋದ್ರಿಂದ ಇವತ್ತು ಆ ಶಕ್ತಿಯನ್ನು ನಾವು ಮತ್ತೆ ಕಾಂಗ್ರೆಸ್ನಲ್ಲಿ ಏನಾದರೂ ತೊಂದರೆ ಆಯ್ತಾ ಅವರಿಗೆ? ಕೆಲವು ಮೂಲಗಳ ಪ್ರಕಾರ ಕಾಂಗ್ರೆಸ್ಸಿನ ಒಬ್ಬ ಉತ್ತರ ಕರ್ನಾಟಕದ ಲಿಂಗಾಯತ್ ಸಚಿವರು, ಇವರು ಲಿಂಗಾಯತರು ಜಗದೀಶ್ ಶೆಟ್ಟರ್ ಮತ್ತೆ ಬೆಳೀಬಾರ್ದು ಪಕ್ಷದಲ್ಲಿ ಅನ್ನುವಂಥದ್ದನ್ನು ಇಟ್ಕೊಂಡು ಇವ್ರನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನುವಂಥ ಮಾತುಗಳಿದ್ದಾವೆ. ಅದರ ಬಗ್ಗೆ ನಾವೇನು ಹೇಳಿಕ್ಕೆ ಹೋಗಲ್ಲ. ಆದರೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಒತ್ತಡ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕಂತಕ್ಕಂಥದ್ದು ಬಹಳ ದೊಡ್ಡ ಕೂಗಿತ್ತು. ಹೀಗಾಗಿ ಎಲ್ಲರೂ ಸನ್ಮಾನ್ಯ ಜಗದೀಶ್ ಶೆಟ್ಟರ್ಗೆ ಬರಬೇಕಂತಕ್ಕಂಥದ್ದು. ಇವತ್ತು ಅವ್ರ ಜೊತೆ ದುಡಿದಂಥ ಕಾರ್ಯಕರ್ತರು ಸಹಿತ ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ ಅಂತಕ್ಕಂಥ ಮಾತು ಇರೋದರಿಂದ ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರು ಪುನಃ ಇವತ್ತು ಬಿಜೆಪಿಗೆ ಸೇರಿದ್ದಾರೆ. ಇದು ನಮ್ಗೆ ಅತ್ಯಂತ ಖುಷಿ ತಂದಿರತಕ್ಕಂಥ ವಿಷಯವಾಗಿದೆ. ವಿದ್ಯಾ, ಒಳಗುಟ್ಟನ್ನು ರಾಜಕಾರಣಿಗಳು ಬಿಟ್ಟುಕೊಡೋದಿಲ್ಲ. ಆದರೆ ಮೂಲಗಳ ಪ್ರಕಾರ ಅಂಥದ್ದೊಂದು ಈಗೇನು ನೀವು ಪಟ್ಟಿ ಮಾಡಿದ್ರಿ, ಆ ಪಟ್ಟಿಯಲ್ಲಿರುವಂಥದ್ದೆಲ್ಲವೂ ಸತ್ಯ. ಆದರೆ ಅಷ್ಟೇ ಒತ್ತಡ ಬಿಜೆಪಿಯಲ್ಲಿ ಅಷ್ಟೇ ಒತ್ತಡ ಇತ್ತು ಜಗದೀಶ್ ಶೆಟ್ಟರ್ ಅವ್ರನ್ನ ವಾಪಸ್ ಕರೆತರಬೇಕು ಅಂತ. ಅದು ಮತ್ತೆ ಈಗ ಸಾಧ್ಯವಾಗಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಕಾಶ್ ನೂಲ್ವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.